ಶೃಣ್ವತಾಂ ಶ್ರದ್ಧೆಯ ನಿತ್ಯಂ ಗೃಹತಾಂ ಸ್ವಚೇಷ್ಟಿತಾಂ. ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಭಾಗವತ ಎಷ್ಟು ಅದ್ಭುತವಾಗಿರುತ್ತೆ. ಕಾರ್ಯೇನ ನಾತಿ ದೀರ್ಘೇನ ಭಗವಾನ್ ವಿಶತೆ ಹೃದಯ ಅಂತ. ನಾತಿ ದೀರ್ಘೇನ ಕಾರ್ಯೇನ, ಸ್ವಲ್ಪವೇ ಸಮಯದಲ್ಲಿ, ತುಂಬಾ ಹೆಚ್ಚು ಸಮಯ ತಗೊಳ್ಳೋದಂತೆ ಏನಾಗುತ್ತೆ, ಭಗವಾನ್ ವಿಶತೆ ಹೃದಯ ಅಂತ. ಭಗವಂತ ನಮ್ಮ ಹೃದಯದಲ್ಲಿರೋ ನಮಗೆ ಗೊತ್ತಾಗುತ್ತೆ ಅಂತ. ನಮ್ಮೆಲ್ಲರ ಹೃದಯದಲ್ಲಿ ನಾನು ಆಲ್ರೆಡಿ ಹೇಳಿದ್ದು, ನಮ್ಮ ಗುರಿ ಏನು, ಆ ದೈವಿಕತೆಯ ಅಭಿವ್ಯಕ್ತಿ, ಮ್ಯಾನಿಫೆಸ್ಟೇಷನ್ ಆಫ್ ದ ಡಿವಿನಿಟಿ ಇಸ್ ಆಲ್ರೆಡಿ ವಿದಿನ್ ಅಸ್. ಕರೆಕ್ಟ್? ಇಲ್ಲಿ ಏನ್ ಹೇಳ್ತಿದ್ದಾರೆ, ಕಾಲೇನ ನಾತಿ ದೀರ್ಘೇನ ಭಗವಾನ್ ವಿಶತೆ ಹೃದಯ ಅಂತ. ಅಂದ್ರೆ ನಮ್ಮ ಹೃದಯದಲ್ಲಿರುವ ಭಗವಂತನ ಅಭಿವ್ಯಕ್ತಿ ನಮಗೆ ಗೊತ್ತಾಗುತ್ತೆ. ಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರು ದೆಹಲಿಯಲ್ಲಿ ಈ ಪ್ರತಿನಿತ್ಯ ಉಪನಿಷತ್ತುಗಳ ಮೇಲೆ, ಭಗವದ್ಗೀತೆ ಮೇಲೆ ಉಪನ್ಯಾಸ ಕೊಡೋರು. ತುಂಬಾ ಜನ ಬರೋರು ಪ್ರತಿನಿತ್ಯ. ಮೊದಲನೇ ಲೈನಲ್ಲಿ ಯಾವಾಗಲೂ ಒಂದು ಹೆಣ್ಮಕ್ಳು ಕೂತ್ಕೊಳ್ಳೋರು, ಪ್ರತಿನಿತ್ಯ ಬರೋರಂತೆ. ಪ್ರತಿನಿತ್ಯ ಮೊದಲನೇ ಲೈನ್ ರಂಗನಾಥಾನಂದರಿಗೆ ಬಹಳ ಖುಷಿ ಆಯ್ತು. ಆ ಹೆಣ್ಮಕ್ಳಿಗೆ ಹೋಗಿ ಕೇಳೋದಂತೆ, ಏನಮ್ಮ ಹೇಗನ್ನಿಸ್ತು ಉಪನ್ಯಾಸ ಅಂತ. ತುಂಬಾ ಚೆನ್ನಾಗಿ ಅನ್ನಿಸ್ತು ಸ್ವಾಮೀಜಿ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಏನ್ ಅರ್ಥ ಆಯ್ತು? ನಮ್ಗೆ ಏನ್ ಅರ್ಥ ಆಗ್ತದೆ ಸ್ವಾಮೀಜಿ, ನೀವೇ ವೇದಾಂತಗಳು ಅಂತ ಹೇಳಿದ್ರೆ. ಅಂದ್ರೆ ನಮ್ಮ ಆಲಿಸುವಿಕೆ ಆ ತರ ಆಗ್ಬಾರ್ದು. ರಂಗನಾಥಾನಂದರು ಅನ್ಕೊಂಡಿರ್ತಾರೆ, ನಾನು ಪ್ರಶ್ನೆ ಕೇಳಿದ್ರೆ ತಪ್ಪಾಯ್ತು. ಅಂದ್ರೆ ನಮ್ಮೆಲ್ಲರ ಭಾಗವತ ಶ್ರವಣ ಆ ರೀತಿ ಆಗ್ಬಾರ್ದು. ಅದಕ್ಕೆ ಇದು ನೆನ್ಪಿಟ್ಕೊಳ್ಳಿ. ಶೃಣ್ವತಾಂ ಶ್ರದ್ಧೆಯ ನಿತ್ಯಂ ಗೃಹತಾಂ ಚ ಸ್ವಚೇಷ್ಟಿತಾಂ ಕಾಲೇನ ನಾತಿ ದೀರ್ಘೇನ ಭಗವಾನ್ ವಿಶತೆ ಹೃದಯ ಅಂತ. ಇನ್ನ ಭಾಗವತ ಮುಂದುವರೆದು ಹೇಳುತ್ತೆ. ಅದನ್ನ ಹೇಗೆ ನೋಡ್ಬೇಕು ನಾವು ಅಂತ ಹೇಳಿದ್ರೆ, ತಚ್ಛೃಣ್ವನ್ ಸುಖದನ್ ವಿಚಾರಣ ಕರೋ ಅಂತ ಹೇಳಿದ್ವಿ. ನಾನು ಅಷ್ಟು ಅದ್ಭುತವಾಗಿ ನೋಡಿ. ಈಗ ನಿಮ್ಗೆ ಉದಾಹರಣೆ ಕೊಡ್ತೇನೆ. ಈಗ ನಾವು ಎಲ್ಲರಿಗೂ ವಿವೇಕಾನಂದ ಪತ್ರ ಬರೆದಿದ್ರು, ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಪತ್ರ ನಾನು ಒಂದು ಉದಾಹರಣೆ ಕೊಡ್ತೀನಿ. ವಿವೇಕಾನಂದರು ನಾನು ಓದಿರೋದು ಹೆಚ್ಚು ಅರಸಿಂಗನಿಗೆ ಬರೆದ್ರು, ಮಹಾರಾಜರಿಗೆ ಬರೆದ್ರು, ಅವರ ಸೋದರ ಸನ್ಯಾಸಿಗಳಿಗೆ ಬರೆದ್ರು. ಅವ್ರು ಏನ್ ಬರೀತಾ ಇದ್ರು, ಡಿಯರ್ ಅರಸಿಂಗ ಅಂತ ಬರೆದು ಅವ್ರ ಪತ್ರವನ್ನು ಬರೀತಾರೆ. ಈಗ ನಾನು ಉದಾಹರಣೆ ಕೊಡ್ತೀನಿ. ಆ ಡಿಯರ್ ಅರಸಿಂಗ ಅನ್ನೋ ಜಾಗದಲ್ಲಿ ನಿಮ್ಮ ಹೆಸರನ್ನ ಹಾಕೊಳ್ಳಿ. ನಿಮ್ಮ ಹೆಸರನ್ನ ಹಾಕೊಂಡು ವಿವೇಕಾನಂದರು ನಿಮಗೇನಾದ್ರೂ ಪತ್ರ ಬರೆದಿದ್ರೆ ಆ ಪತ್ರ ಹೇಗೆ ಕಾಪಾಡ್ಕೊಂಡಿದ್ರಿ, ಅಲ್ಲಿರೋ ಒಂದೊಂದು ಪದವನ್ನು ಹೇಗೆ ನೀವು ಪ್ರಯೋಗದಲ್ಲಿದ್ರಿ. ವಿವೇಕಾನಂದರು ನನಗೆ ಹೇಳ್ತಿದ್ದಾರೆ, ನನಗೆ ವಿವೇಕಾನಂದರು ಹೇಳ್ತಿದ್ದಾರೆ, ನಾನು ಇದನ್ನ ಆಚರಣೆಗೆ ತರಲೇಬೇಕು. ಅದನ್ನು ಒಂದು ಫ್ರೇಮ್ ಹಾಕಿ ನಿಮ್ಮ ಮನೆಯಲ್ಲಿ ಕೂಡ ವಿವೇಕಾನಂದ ನನಗೆ ಬಂದಿದ್ದಾರೆ. ಅದೇ ಭಗವದ್ಗೀತೆ ಭಾಗವತ ಯಾರೋ ಯಾರಿಗೋ ಹೇಳಿದ್ದು, ನಾವು 300 ಜನ ನಾವು ಒಬ್ರು ಕೇಳಿಸ್ಕೊಡ್ವಿ ಅಷ್ಟೇ, ಮುಗೀತು ಅಂತ. ಆ ರೀತಿ ಆಗ್ಬಾರ್ದು. ಇದು ವ್ಯಕ್ತಿಗತ ಆಗ್ಬೇಕು. ಇಲ್ಲಿ ಶುಕಮುನಿ ಪರೀಕ್ಷಿತನಿಗೆ ಹೇಳ್ತಿದ್ರು ಕೂಡ, ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ರು ಕೂಡ, ಇವರು